ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಗ್ರಾಮ ಒನ್ನಲ್ಲಿ RC ಎಕ್ಸ್ಟ್ರಾಕ್ಟ್ ಅಂದರೆ ವೆಹಿಕಲ್ದು ಡೀಟೇಲ್ಸ್ ಬಿ ಎಕ್ಸ್ಟ್ರಾಕ್ಟ್ ಅಂತ ಏನು ಕರಿತೀವಲ್ವ, ಆ ಬಿ ಎಕ್ಸ್ಟ್ರಾಕ್ಟು ಗ್ರಾಮ ಒನ್ನಲ್ಲಿ ಹೇಗೆ ನಾವು ಜನರೇಟ್ ಮಾಡಿಕೊಂಡು ನಾವು ಅಪ್ಲಿಕೆಂಟಿಗೆ ಒದಗಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲು ಗ್ರಾಮ ಒಂದು ಅಪ್ಲಿಕೇಶನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಆ ಡಬಲ್ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮೊಜಿಲ್ಲಾ ಫೈರ್ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ಒನ್ಸ್ ನೀವು ಮೊಜಿಲ್ಲಾ ಫೈರ್ಬಾಕ್ಸ್ ಕ್ಲಿಕ್ ಮಾಡಿದಾಗ ಆ ಗ್ರಾಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ನೇಮ್ ಪಾಸ್ವರ್ಡನ್ನು ಇಲ್ಲಿ ನಾವು ಟೈಪ್ ಮಾಡಬೇಕು. ಯೂಸರ್ ನೇಮ್ ಎಂಟ್ರಿ ಮಾಡಿ ಪಾಸ್ವರ್ಡ್ ಎಂಟ್ರಿ ಮಾಡ್ತೀವಿ. ಪಾಸ್ವರ್ಡ್ ಎಂಟ್ರಿ ಮಾಡಾದ್ಮೇಲೆ ನಾವು ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗ್ರಾಮ ಒನ್ ಫ್ರಾಂಚೈಸಿ ಲಾಗಿನ್ ಆಕ್ಸೆಸ್ ಆಗುತ್ತೆ. ಓಕೆ, ಈ ಥರ ಗ್ರಾಮ ಒನ್ ಲಾಗಿನ್ ಮಾಡ್ಕೋಬೇಕು. ಒನ್ಸ್ ಈ ಗ್ರಾಮ ಒನ್ ಲಾಗಿನ್ ಆದಾದ್ಮೇಲೆ ಇಲ್ಲಿದೆ ನೋಡಿ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಸರ್ವಿಸಸ್, ಇಲ್ಲೇನಿದೆಯಲ್ಲ RTO ಸರ್ವಿಸಸ್, ಆ RTO ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ RTOದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸೇವೆಗಳು ಯಾವ್ಯಾವ ಇದಾವೆ ಗ್ರಾಮ ಒನ್ನಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸುತ್ತೆ. RC ಎಕ್ಸ್ಟ್ರಾಕ್ಟ್ ಇರ್ಬೋದು, ಓಕೆ, ಫಿಲಿಮ್ ಅಪ್ಲಿಕೇಶನ್ ಫಾರ್ ಲರ್ನಿಂಗ್ ಲೈಸೆನ್ಸ್ LLRದು, ಮತ್ತು ಇಲ್ಲಿದೆ DLದು ಅಪ್ಲಿಕೇಶನ್ ಹಾಕೋದು, ಕಂಪ್ಲೀಟ್ ಯಾವ್ಯಾವ RTO ಸರ್ವಿಸಸ್ ಇದೆಯೋ ಆ RTO ಸರ್ವಿಸಸ್ ಲಿಸ್ಟ್ ಇಲ್ಲಿ ಕಾಣುತ್ತೆ. ನಾನಿವಾಗ ಬಿ ಎಕ್ಸ್ಟ್ರಾಕ್ಟ್ RC ಎಕ್ಸ್ಟ್ರಾಕ್ಟ್ ಅಂತ ಏನು ಕರಿತೀವಲ್ಲ, ಆ RC ಎಕ್ಸ್ಟ್ರಾಕ್ಟ್ ಸರ್ವಿಸ್ನ ನಿಮಗೆ ತೋರಿಸ್ಕೊಡ್ತೀನಿ. RC ಎಕ್ಸ್ಟ್ರಾಕ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದ್ಮೇಲೆ ಈ QMS ನಂಬರ್, ಇವತ್ತು ಎಷ್ಟು ಅಪ್ಲಿಕೇಶನ್ ಆಗ್ತಾ ಇದ್ರೋ ಅಷ್ಟು ಅಪ್ಲಿಕೇಶನ್ ನಂಬರನ್ನು ಜಸ್ಟ್ ನೀವು ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಕೆಳಗಡೆ ರೋನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಬೇಕು. ಅಂದರೆ ಆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಇಲ್ಲೊಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಎಂಟ್ರಿ ಮಾಡ್ತೀವಿ. ಕರ್ನಾಟಕದ ಯಾವುದೇ ರಿಜಿಸ್ಟ್ರೇಷನ್ ನಂಬರ್ನ ಸಹ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು. ಓಕೆ, ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡ್ತೀವಿ. ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಸರ್ಚ್ ಐಕಾನ್ ಏನು ಕಾಣ್ತಾ ಇದೆಯಲ್ಲ, ಈ ಆಪ್ಷನ್ನ ಕ್ಲಿಕ್ ಮಾಡಿ. ಸರ್ಚ್ ಹತ್ರ ಕ್ಲಿಕ್ ಮಾಡಿದ್ರೆ ಆ ವೆಹಿಕಲ್ನ ಯಾರ ಹೆಸರಲ್ಲಿದೆ, ರಿಜಿಸ್ಟ್ರೇಷನ್ ನಂಬರ್ ಏನು, ವೆಹಿಕಲ್ ಚಾಸಿ ನಂಬರ್ ಏನು, ಕಂಪ್ಲೀಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೆಂಟ್ ನೇಮ್ ಅಂತ ಇದೆಯಲ್ಲ, ಇಲ್ಲಿ ಅಪ್ಲಿಕೆಂಟ್ ನೇಮ್ ಅನ್ನು ಕೊಡ್ಬೋದು ನಾವು. ಓಕೆ, ನೆಕ್ಸ್ಟ್ ಅಪ್ಲಿಕೆಂಟ್ ಮೊಬೈಲ್ ನಂಬರನ್ನು ಕೊಡ್ಬೇಕು ಇಲ್ಲಿ. ಓಕೆ, ಅಪ್ಲಿಕೆಂಟ್ ಮೊಬೈಲ್ ನಂಬರ್ ಕೊಡ್ತೀವಿ, ಮತ್ತು ಅಪ್ಲಿಕೆಂಟ್ನ ಅಡ್ರೆಸ್ ಕೊಡ್ತೀವಿ ನಾವಿಲ್ಲಿ. ಅಡ್ರೆಸ್ ಎಂಟ್ರಿ ಮಾಡಿ. ಅಡ್ರೆಸ್ ಎಂಟ್ರಿ ಮಾಡಾದ್ಮೇಲೆ ಯಾಡ್ ಟು ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಒನ್ಸ್ ಪೇಮೆಂಟ್ ಡೀಟೇಲ್ಸ್ ಕನ್ಫರ್ಮ್ ಕೇಳುತ್ತೆ, ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ತಕ್ಷಣ ಇಲ್ಲೊಂದು ರೋಸ್ ಕ್ರಿಯೇಟ್ ಆಗುತ್ತೆ. ವೆಹಿಕಲ್ ಡೀಟೇಲ್ಸು, ಓನರ್ ಡೀಟೇಲ್ಸು, ಚಾರ್ಸಿ ನಂಬರು ಮತ್ತು ಅವ್ರ ನೇಮ್ ಕ್ಲಿಕ್ ಮಾಡಬೇಕು. ಇದೆಲ್ಲ ಆದಾದಮೇಲೆ ನಿಮಗೆ ಕ್ಯಾಶ್ ಟೆಂಡರ್ ಎಷ್ಟು ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ -25 ತೋರಿಸ್ತಿದೆಯಲ್ಲ, ಸೇಮ್ ಅಮೌಂಟನ್ನು ನಾವಿಲ್ಲಿ ಕ್ಯಾಶ್ ಟೆಂಡರಲ್ಲಿ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಾದ್ಮೇಲೆ ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ಒಂದು ಸಬ್ಮಿಟ್ ಕ್ಲಿಕ್ ಮಾಡಾದ್ಮೇಲೆ ಟ್ರಾನ್ಸಾಕ್ಷನ್ ಸಬ್ಮಿಟೆಡ್ದು ಕನ್ಫರ್ಮೇಷನ್ ಕೇಳುತ್ತೆ, ಓಕೆ ಅಂತ ಕೊಡಿ. ಒನ್ಸ್ ಈ ಥರ ಜನರೇಟ್ ಆದಮೇಲೆ ಇಲ್ಲಿ ನಮಗೆ ಪ್ರಿಂಟರ್ ಸಿಂಬಲ್ ಕಾಣುತ್ತೆ. ಓಕೆ, ಈ ಪ್ರಿಂಟರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕ್ಲಿಕ್ ಮಾಡಿ ಈ ಥರ ಡೈರೆಕ್ಟ್ ಕೆಲವೊಂದು ಸಿಸ್ಟಮ್ಗಳಲ್ಲಿ ಡೈರೆಕ್ಟ್ RC ಎಕ್ಸ್ಟ್ರಾಕ್ಟ್ ಓಪನ್ ಆಗುತ್ತೆ. ಇನ್ನು ಕೆಲವೊಂದು ಸಿಸ್ಟಮಲ್ಲಿ ನಾವು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ RC ಎಕ್ಸ್ಟ್ರಾಕ್ಟ್ ಹೋಗಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವಿಲ್ಲಿ ಜಸ್ಟ್ ಕ್ಯಾನ್ಸಲ್ ಮಾಡಿಬಿಟ್ಟು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ RC ಎಕ್ಸ್ಟ್ರಾಕ್ಟ್ ಅಂತ ಕ್ಲಿಕ್ ಮಾಡಬೇಕು. ಒನ್ಸ್ ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆ ವೆಹಿಕಲ್ನ RC ಎಕ್ಸ್ಟ್ರಾಕ್ಟ್ ಇಲ್ಲಿ ಬರುತ್ತೆ. ಓಕೆ, ಈ RC ಎಕ್ಸ್ಟ್ರಾಕ್ಟನ್ನು ನೀವು ಪ್ರಿಂಟ್ ಕೊಡ್ಬೋದು. ಓಕೆ, ಈ ಥರ ಪ್ರಿಂಟ್ ಕೊಡಿ. ಪ್ರಿಂಟ್ ಕೊಟ್ಟಾದ್ಮೇಲೆ ಇದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋದ್ಮೇಲೆ ಎಗೇನ್ ಇನ್ನೊಂದು ನಮಗೆ RC ಎಕ್ಸ್ಟ್ರಾಕ್ಟ್ ತೆಗಿಬೇಕು ಅಂತ ಹೇಳಿದರೆ ಎಗೇನ್ ರೀಸೆಟ್ ಬಟನ್ ಕ್ಲಿಕ್ ಮಾಡಿ, ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಮತ್ತೆ ಎರಡನೇದು ಬೇಕು ಅಂತ ಹೇಳಿದರೆ ಎಗೇನ್ ನಂಬರ್ ಎಂಟ್ರಿ ಮಾಡಬೇಕು. ಇಲ್ಲಿ QMS ನಂಬರ್ ಎಂಟ್ರಿ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿ ಸರ್ಚ್ ಮಾಡಿ ಮತ್ತೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಯಾಡ್ ಟು ಪೇಮೆಂಟ್ ಹೋಗ್ಬಿಟ್ಟು ಪೇಮೆಂಟ್ ಎಂಡರ್ಡ್ ಏನಿದೆ ಅದು ಕೊಟ್ಟು ಸಬ್ಮಿಟ್ ಮಾಡಿದರೆ ಮತ್ತೆ ಇನ್ನೊಂದು ಅಪ್ಲಿಕೇಶನನ್ನು ರೈಸ್ ಮಾಡ್ಬೋದು. ಈ ರೀತಿ ನೀವು RC ಎಕ್ಸ್ಟ್ರಾಕ್ಟನ್ನು ಗ್ರಾಮ ಒನ್ನಿಂದ ತೆಗೆದುಬಿಟ್ಟು ನೀವು ಅಪ್ಲಿಕೆಂಟ್ಗೆ ಡೆಲಿವರ್ ಮಾಡಬೇಕಾಗಿರುತ್ತೆ. ಕಂಪ್ಲೀಟ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸರಿ ಹೇಳ್ತೀನಿ. ಗ್ರಾಮ ಒನ್ ಅಪ್ಲಿಕೇಶನ್ ಓಪನ್ ಮಾಡಿ, ಅಲ್ಲಿ ಮೊಜಿಲ್ಲಾ ಫೈರ್ಬಾಕ್ಸ್ ಓಪನ್ ಮಾಡಿ, ನಿಮ್ಮ ಲಾಗಿನ್ ಮಾಡಾದ್ಮೇಲೆ ನೀವು RTO ಅಂತ ಏನಿದೆ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಅಂತ ಹೇಳ್ಬಿಟ್ಟು ಐಕಾನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಥರ ಇಶ್ಯೂ ಆಫ್ RC ಎಕ್ಸ್ಟ್ರಾಕ್ಟ್ ಆಫ್ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಅಪ್ಲಿಕೇಶನಲ್ಲಿ RC ನಂಬರನ್ನು ಕೊಟ್ಬಿಟ್ಟು ಅಂದರೆ ವೆಹಿಕಲ್ ನಂಬರನ್ನು ಕೊಟ್ಟು ಸರ್ಚ್ ಮಾಡಿದಾಗ ಓನರ್ ಡೀಟೇಲ್ಸ್, ವೆಹಿಕಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಎಲ್ಲ ಬಂದಾದ್ಮೇಲೆ ಅಪ್ಲಿಕೇಶನ್ ನೇಮ್ ಎಂಟ್ರಿ ಮಾಡಿ, ಆತನ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ,
ಆ್ಯಡ್ ಟು ಪೇಮೆಂಟ್ ಕ್ಲಿಕ್ ಮಾಡಿ. ಆ್ಯಡ್ ಟು ಪೇಮೆಂಟ್ ಕ್ಲಿಕ್ ಮಾಡಾದ್ಮೇಲೆ ಕ್ಯಾಶ್ ಟೆಂಡರ್ಡ್ ಏನಿದೆ 25 ರೂಪೀಸ್ ಇದೆ ಆರ್ ಸಿಗೆ 25 ರೂಪೀಸ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿದರೆ ನಿಮಗೆ ಆರ್ ಸಿ ಎಕ್ಸ್ಟ್ರಾಕ್ಟ್ ಜನರೇಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೇವಾ ಸಿಂಗ್.